Firstly, it's a very unfortunate. ಆ ಇಶ್ಯೂ ಇಂದ ವಾಟರ್ ಬಾಟಲ್ ಇಶ್ಯೂ ಇಂದ ಎಲ್ಲಿ ಇಶ್ಯೂ ರೈಸ್ ಆಯಿತು ಸೇಮ್ ಇಶ್ಯೂನ ಮತ್ತೆ ಏನು ರೀಕ್ರಿಯೇಟ್ ಮಾಡ್ತಾರೆ. ಸೊ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವರು ಬೇಕು ಅಂತ ಮಾಡ್ತಿದ್ದಾರೆ ಅಂತ. అనౌన్స్ చేసిన వెంటనే మంత్రి ఇల్లు ఇచ్చేశాడు. ఇప్పటికి 20 రోజులు అవుతున్నా కూడా అల్లు అర్జున్ గారు ఇంకా ఇవ్వలేదు. దీని వెనక కారణం ఏంటంటారు? నేను అవన్నీ చెప్పడానికి రాలేదమ్మా. ఒక జర్నలిస్టు ನೀವು ಅಲ್ಲು ಅರ್ಜುನ್ ಅವರು ಆ ಫ್ಯಾಮಿಲಿಗೆ 25 lakhs ಅನೌನ್ಸ್ ಮಾಡಿದ್ರು, ಯಾಕೆ ಕೊಟ್ಟಿಲ್ಲ ಇನ್ನು ಅಂತ ಕೇಳಿದ್ದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ ಅಂತ ಅಲ್ಲು ಅರ್ಜುನ್ ಅವ್ರ ಅಪ್ಪ ಹೇಳ್ತಾರೆ. ರೇವಂತ್ ರೆಡ್ಡಿ ಅವರ ಫಾಲೋವರ್ಸು ಅವರ ಆ ಪಾರ್ಟಿಗೆ ಸಂಬಂಧಪಟ್ಟವರು ಆ 7 ಜನ ಬಂದು ಅಲ್ಲು ಅರ್ಜುನ್ ಅವ್ರ ಮೇಲೆ ದಾಳಿ ಮಾಡ್ತಾರೆ. ಥಿಂಗ್ ತಪ್ಪಾಗಿದೆ ಒಪ್ಕೋಣ, ಬಟ್ ಮನೆ ಮೇಲೆ ಬಂದು ದಾಳಿ ಮಾಡಿ ಆ ಪಾಟ್ಸ್ ಕಲ್ಲುಗಳೆಲ್ಲ ಎಸೆದು ಯಾವ ಇಶ್ಯೂ ಯಾವ ರೇಂಜಿಗೆ ಬಂದಿದೆ ಅಂದರೆ ಅಲ್ಲು ಅರ್ಜುನ್ ಅವರು 2 ಮಕ್ಕಳನ್ನು ಬೇರೆ ಮನೆಗೆ ಶಿಫ್ಟ್ ಮಾಡ್ತಾರೆ. ಎಷ್ಟು ಭಯ ಬಿದ್ದಿದಾರಾ ಇಲ್ಲ ಮುಂಜಾಗೃತಿನ ಒಂದ್ಸಲಿ ಅದ್ರ ಥಿಂಕ್ ಮಾಡಬೇಕು. ಏನೇ ಆಗಲಿ ನನಗಂತೂ ಈ ವಿಷಯ ಬಗ್ಗೆ ಇನ್ನು ಮಾತಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ. ಸೊ ಈ ಇಶ್ಯೂ ಮೇಲೆ ಅಲ್ಲು ಅರ್ಜುನ್ದು ಮತ್ತು ರೇವಂತ್ ರೆಡ್ಡಿ ಅವ್ರ ಇಶ್ಯೂ ಅಲ್ಲಿ ಇದೇ ಲಾಸ್ಟ್ ವಿಡಿಯೋ ನನ್ನ ಕಡೆಯಿಂದ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನನೂ ಒಂದೊಂದು ಅಪ್ಡೇಟ್ ಬರ್ತಿದೆ. ನಾನು ಪ್ರತಿದಿನನೂ ಅಪ್ಡೇಟ್ ಯಾರು ಪರ ಇರುತ್ತೋ ಅವ್ರ ಪರ ವಿಡಿಯೋ ಮಾಡ್ತಿದ್ದೀನಿ. ಬಟ್ ಥಿಂಗ್ ಏನಂದರೆ ಒಂದಿನ ಪಾಸಿಟಿವ್ ಆಗಿ ಅಲ್ಲು ಅರ್ಜುನ್ ಅವ್ರಿಗೆ ಏನು ಥಿಂಗ್ಸ್ ಬರುತ್ತೆ, ಇನ್ನೊಂದಿನ ರೇವಂತ್ ರೆಡ್ಡಿ. ಏನೇ ಆಗಲಿ ನನಗಂತೂ ಈ ವಿಷಯ ಬಗ್ಗೆ ಇನ್ನು ಮಾತಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ. ಸೊ ಇದೇ ಲಾಸ್ಟ್ ವಿಡಿಯೋ. ಯಾರು ತಪ್ಪಾಗಿದ್ರೆ ಅವ್ರದ್ದು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗುತ್ತೋ ಅದಾಗಲಿ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಬಾಯ್, ಥ್ಯಾಂಕ್ ಯು.